everyone, this is Samya. Welcome back to another new video. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಭಾಳಷ್ಟು ಹಾಲ್ಸ್ ಆಗ್ತಿದ್ದೆ, ಫ್ಯಾಷನ್ ಆಗಲಿ ಮೇಕಪ್ ಆಗಲಿ, ಲೈಕ್ ನಾನು ಏನರ ಶಾಪಿಂಗ್ ಮಾಡಿದೆ ಅಂತಂದ್ರೆ ಅದ್ರ ಹಾಲ್ಸ್ ಆಗ್ತಿದೆ. ಆ್ಯಂಡ್ ಆಲ್ ಆಫ್ ಅ ಸಡನ್ ಲೈಕ್ ಲಾಸ್ಟ್ 2 years ಇಂತ ಅಷ್ಟೊಂದು ಹಾಲ್ಸ್ ಇಲ್ಲ, ನಾನು ಶಾಪಿಂಗ್ ಮಾಡೋದು ಕಮ್ಮಿ ಆಗೈತಿ. ಸೊ ಈ ಮಂತ್ ಇಂತ ವಾಟ್ ಐ ಥಾಟ್ ಇಸ್ ಐ ಸ್ಟಾರ್ಟ್ ಮೇಕಿಂಗ್ ಮೈ ಮಂತ್ಲಿ ಫೇವ್ರೇಟ್ಸ್ ವಿಡಿಯೋ. ಸೊ ವ್ಲಾಗ್ ಸ್ಟಾರ್ಟಿಂಗಿಗೆ ಒಂದು ಸೆಗ್ಮೆಂಟ್ ಹಾಕ್ತೇನೆ ಅಂತ. ಸೊ ನಾ ಏನಾದರೂ ಆ್ಯಪ್ಸ್ ಲೈಕ್ ಮಾಡಿದೆ ಅಂತಂದ್ರೆ, ಸಾಂಗ್ಸ್ ಲೈಕ್ ಮಾಡಿದೆ ಅಂತಂದ್ರೆ, ಆರ್ ಇಫ್ ಐ ಲೈಕ್ ಎನಿ ಪ್ರಾಡಕ್ಟ್ಸ್, ರೆಸಿಪೀಸ್ ಏನರ ಲೈಕ್ ಮಾಡಿದೆ ಅಂತಂದ್ರು ಈ ವಿಡಿಯೋ ಸೆಗ್ಮೆಂಟ್ನ ಹಾಕಿರ್ತೇನೆ. ನಂಗೆ ಇನ್ಸ್ಟಾಗ್ರಾಮ್ನಾಗ ಇಲ್ಲಾಂದ್ರೆ ಕಾಮೆಂಟ್ಸ್ನಾಗ ಕ್ವಶನ್ಸ್ ಬಂದಿರ್ತಾವೆ. ಸೊ ಐ ಥಾಟ್ ಐ ಜಸ್ಟ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಆ್ಯಂಡ್ ಅದ್ರದ್ದು ಜರ್ಮನಿ ಲಿಂಕ್ಸ್ ಆ್ಯಂಡ್ ಇಂಡಿಯನ್ ಲಿಂಕ್ಸ್ ಎರಡೂ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೇನೆ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನನ್ನ ಫಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ನಂದು ಥರ್ಡ್ ಬಾಟಲ್ ಆಫ್ ಫೌಂಡೇಶನ್. ದಿಸ್ ಈಸ್ ದ ಮೇಬಿಲಿನ್ ಡ್ರೀಮ್ ರೇಡಿಯಂಟ್ ಲಿಕ್ವಿಡ್ ಫೌಂಡೇಶನ್. ನನ್ನ ಸ್ಕಿನ್ ಮೇಲೆ ಬಟರ್ ಕುಂತಂಗೆ ಮುಂದಿರ್ತೈತಿ. ಸೊ ಐ ಪುಟ್ ಆನ್ ಲಾಡ್ ಆಫ್ ಮಾಯ್ಶ್ಚರೈಸರ್ ಆ್ಯಂಡ್ ಜಸ್ಟ್ ಥಿನ್ ಲೇಯರ್ ಆಫ್ ಇಟ್ ಆ್ಯಂಡ್ ಬ್ಲೆಂಡ್ ಇಟ್. ಲೈಕ್ ಇದ್ರ ಮೇಲೆ ಇದಿಲ್ಲ ಗೊತ್ತಾ, ಏನಂತಾರೆ, ಕಾಂಪ್ಯಾಕ್ಟ್ ಪೌಡರ್ ಇಲ್ಲ, ಜಸ್ಟ್ ಫೌಂಡೇಶನ್ ಐತಿ. ನನ್ನ ಸ್ಕಿನ್ನಿಗೆ ಮಸ್ತ್ ಕಾಣಿಸ್ತೈತಿ. ಸೊ ನೀವು ಇಂಡಿಯನ್ ಸ್ಕಿನ್ ಟೋನಿಗೆ ಏನಾದರೂ ಫೌಂಡೇಶನ್ ಶೇಡ್ ನೋಡತ್ತಿದ್ರೆ ಸನ್ ಬೇಜ್ ಫಿಟ್ಸ್ ವೆಲ್, ಸ್ಪೆಷಲಿ ಮೇಬ್ಲಿನ್ನಾಗ. ಸೊ ದಿಸ್ ಈಸ್ €11. ಸೊ ಇಂಡಿಯಾನಾಗ ಮೋಸ್ಟ್ಲಿ 1000 ನಂಗೆ ಬೀಳ್ಬೋದು, ಬಟ್ ಆರಾಮ್ಸೆ 5-6 months ಬರ್ತೈತಿ. ನಾನು ಆಲ್ಮೋಸ್ಟ್ 3 to 4 times ವೀಕ್ ಹಚ್ಕೋತೇನೆ, ಅಂದರೂ 6 months ಮಟ್ಟ ಆರಾಮ್ಸೆ ಬರ್ತೈತಿ. ಆ್ಯಂಡ್ ಮೇಕಪ್ ಇಸ್ ಸಮಥಿಂಗ್ ಲೈಕ್ ಸ್ಕಿನ್ ಮೇಲೆ ಚಂದಂಗೆ ಕುಂದಿರ್ಬೇಕು ಅಂದ್ರೆ ಮೇಕಪ್ ಮಾಡ್ಕೊಂಡ್ರೆ ಚಂದ ಕಾಣಿಸೋದಿಲ್ಲ. ಅಂತಂದ್ರೆ ಸ್ವಲ್ಪ ಲೈಕ್ ಶೇಡ್ ಭಾಳ ಲೈಟ್ ಅನ್ಸಾತ, ಸ್ಕಿನ್ ಡ್ರೈ ಮಾಡತ್ತಂತಂದ್ರೆ ಮೇಕಪ್ ಹಚ್ಕೊಂಡ್ರೆ ಏನು ಸೆನ್ಸೇ ಮಾಡೋದಿಲ್ಲ. ಇಲ್ಲ ಇನ್ನೂ ಸ್ಕಿನ್ ಇದ್ದಿದ್ದರ ಚಂದ ಕಾಣಿಸ್ತೈತಿ, ಬಟ್ ಇನ್ನೂ ಅಸಹ್ಯ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಇಸ್ ದ ಫೌಂಡೇಶನ್ ದಟ್ ಐ ಯೂಸ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಗ್ಲಾಸ್ ದಟ್ ಐ ಹ್ಯಾವ್ ಆನ್ ಮೈ ಲಿಪ್ಸ್. ಇದು ನಂದು ಡೈಲಿ ಫೇವ್ರೇಟ್ ಆಗೈತೆ. ನಾನು ಜಿಮ್ಮಿಗೆ ಹಚ್ಕೊಂಡು ಹೋಗ್ತೇನೆ, ಮನ್ಯಾಗ ಹಚ್ಕೋತೇನೆ, ಲೈಕ್ ಆಲ್ ದ ಟೈಮ್ ಹ್ಯಾವ್ ದಿಸ್ lip gloss on my lips. So ಇದು ಬಂದು NYX ಅಂತ ಡಕ್ ಪ್ಲಂಪ್ ಇನ್ ದ ಶೇಡ್ ಬ್ರಿಕ್ ಆಫ್ ಮೈ ಟೈಮ್ ಅಂತ ನೀವು ನೋಡ್ಬೋದು. ಲೈಕ್ ರೆಡಿಶ್ ಪಿಂಕ್ ಶೇಡ್ ಐತಿ. ಲಿಪ್ ಬಾಮ್ನ ಟ್ರೈ ಮಾಡೇನು. ಓಕೆ, ಲೈಕ್ ಪುಡಿಂಗ್ ಆನ್ ಲಿಪ್ಸ್ಟಿಕ್ ಆ್ಯಂಡ್ ದೆನ್ ಲಿಪ್ ಬಾಮ್ ಜಲ್ದಿ ಡ್ರೈ ಆಗ್ತದೆ ಫಸ್ಟ್, ಆ್ಯಂಡ್ ಲಿಪ್ಸ್ಟಿಕ್ಕು ಹೋಗ್ಬಿಡ್ತದೆ ಅದ್ರ ಜೊತೆ. ಸೊ ಐ ವಾಂಟೆಡ್ ಸಮಥಿಂಗ್ ಲೈಕ್ ಗ್ಲಾಸಿ ವಿತ್ ಕಲರ್. ಸೊ ಐ ಥಾಟ್ ಐಲ್ ಗೋ ವಿತ್ ದ ಲಿಪ್ ಪ್ಲಂಪ್ ಆ್ಯಂಡ್ ಐ ಡೋಂಟ್ ರಿಗ್ರೆಟ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಇದು 1000 ನಂಗೆ ಬೀಳ್ಬೋದು, ಬಟ್ ನೋಡ್ಬೋದು ಎಷ್ಟು ನ್ಯಾಚುರಲಿ ಪಿಂಕಿ ಕಲರ್ ಕೊಡ್ತೈತಿ. ಆ್ಯಂಡ್ ವಿಂಟರ್ ಸ್ಟಾರ್ಟ್ ಆದ ಕೂಡಲೇ ನಮ್ಮ ಲಿಪ್ಸ್ ಭಾಳ ಡ್ರೈ ಆಗ್ತೈತಿಲ್ಲ. ಓಕೆ, ಸೊ ವಿ ನೀಡ್ ದಟ್ ಮಾಯ್ಶ್ಚರ್ ಆನ್ ದ ಲಿಪ್ಸ್. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಈಸ್ the panty that I've bought recently. I love the fit of this. Okay, now thongs try madeni and then like normal undies, but the material of this is so soft. idar link hakirtana description box naga. And ends ನೋಡ್ಬೋದು, ಲೈಕ್ ಏನೂ ಹಿಂಗೆ ಥಿಕ್ ಇಲ್ಲೇ ಇಲ್ಲ. ಲೈಕ್ ಎಂಡ್ಸ್ ಇಟ್ಸ್ ಲೈಕ್ ಜಸ್ಟ್ ಕ್ಲಾತ್ ಕಟ್ ಆಗೈತಿ. ಆ್ಯಂಡ್ ಇದರ ವೈರ್ಸು ಬರೋಂಗಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಪೀಸ್ ದಟ್ ಐ ಆಮ್ ಯೂಸಿಂಗ್. ಆ್ಯಂಡ್ ಐ ಲವ್ ಹೌ ಇಟ್ ಫಿಟ್ಸ್ ಆನ್ ಮೀ. ಲೈಕ್ ಸಾಫ್ಟ್ ಹಾಕೊಂಡಂಗೆ ಅನ್ಸಂಗಿಲ್ಲ. ಆ್ಯಂಡ್ ನಾನು ಭಾಳಷ್ಟು ಲೆಗಿಂಗ್ಸ್ ಇರ್ತೈತೆ, ಟೈಟ್ಸ್ ಇರ್ತೈತಿ. ಸೊ ಇದು ಒಂದು ಟೈಪ್ ಹಿಂಗೆ ಮಾರ್ಕು ಕುಂದ್ರಂಗಿಲ್ಲ. ಯೂಶ್ವಲಿ ನಾವು ಲೈಕ್ ಜಿಮ್ಮಿಗೆ ಹೋಗ್ಬೇಕಾದ್ರೆ ಮಾರ್ಕ್ ಕುಂದಿರ್ತೈತಿ. ಆ್ಯಂಡ್ ಥಾಂಗ್ಸ್ ಆರ್ ಅನ್ಕಂಫರ್ಟೇಬಲ್. ಲೈಕ್ ಅಟ್ ಸಮ್ ಪಾಯಿಂಟ್ ನಂಗೆ ತಲೆಗಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಈಸ್ another product that I love. So I'm going to start investing more on this. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಂದು ವಿಡಿಯೋ ಸೆಟಪ್ ತೋರಿಸ್ತೇನೆ. ನಾನು ಹೊಸ ಸ್ಟುಡಿಯೋ ಲೈಟ್ಸ್ ಬೈ ಮಾಡಿದೆ. ಐ ಥಿಂಕ್ ಆಲ್ಮೋಸ್ಟ್ 2 ತಿಂಗಳು ಆತ. ಇದ್ರ ಜೊತೆ ಇನ್ನೊಂದು ಪೇರ್ ಐತಿ. ಇದು ನನಗೆ ಬಿದ್ದಿದ್ದು €168 ಬಿದ್ದೈತಿ. ಲೈಟ್ ಮಾತ್ರ ಮಸ್ತ್ ಐತಿ. ಇಲ್ಲಿ ಬರ್ಲಿನ್ ಉಪ್ಸಿ ಸೊ ನೋಡ್ಬೋದು, ಲೈಕ್ ಭಯಂಕರ ಬ್ರೈಟ್ ಐತಿ. ಸೊ ಯೂಶ್ವಲಿ ನಾನು ಏನು ಮಾಡ್ತೇನೆ, ಎರಡೂ ಲೈಟ್ ಆಫ್ ಮಾಡಿರ್ತೇನೆ. ಓಕೆ, ಇದನ್ನು ಆಫ್ ಮಾಡಿ ಐ ಜಸ್ಟ್ ಪುಟ್ ಆನ್ ದೀಸ್ ಲೈಟ್ಸ್. ನೋಡ್ಬೋದು ಲೈಕ್ ಮಸ್ತ್ ಬ್ರೈಟ್ ಐತಿ. ಆ ಸೋಫಾ ಮೇಲೆ ಕರೆಕ್ಟಾಗಿ ಲೈಟ್ ಬಿದ್ದು ಕೂಡ ಅಲ್ಲಿ ಕುಂತು ನಾ ವಿಡಿಯೋ ಫಿಲ್ ಮಾಡಿರ್ತೇನೆ. ಆ್ಯಂಡ್ ನಂದು ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ, ವಿಡಿಯೋ ಮಾಡ್ಬೇಕು, ರೀಲ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಲೈಕ್ ಬರೀ ಪ್ಲ್ಯಾನಿಂಗ್ನಾಗ ಹೊಂಟೈತಿ. ಆ್ಯಂಡ್ ಒಂದೊಂದು ವಾರ 8 ದಿನ ಸುಮ್ಮನೆ ಮಾಡ್ಬೇಕಂತ ಕಾಯ್ಕೊಂತ ಕುಂತಿರ್ತೇನೆ, ಮಾಡೋದಿಲ್ಲ. ನಂಗೆ ಭಾಳ ಜನ ಕ್ವಶನು ಕೇಳಿರ್ತಾರೆ, ಲೈಕ್ ಹೌ ಡು ಯು ಬೂಸ್ಟ್ ಕಾನ್ಫಿಡೆನ್ಸ್, ಹೆಂಗೆ ಬಿಲ್ಡ್ ಮಾಡ್ತಿ? ಇಟ್ಸ್ ಲೈಕ್ ಅ ಮಸಲ್. ಓಕೆ, ನಂದು ಯೂಶ್ವಲಿ ಹೆಂಗಾಗ್ತೈತಿ ಅಂದರೆ, ನಾನು ಏನಾದರೂ ಪ್ಲ್ಯಾನ್ ಮಾಡಿರ್ತೇನೆ ಅಂತ ತಿಳ್ಕೊ. ನಾ ಇದು ಮಾಡಬೇಕಪ್ಪ ಮುಂದೆ ಒಂದು 2-3 ತಿಂಗಳಾಗ.
or I want to do a certain certification, I want to apply for that job, I want to film a reel ಅಂತಂದ ಕೂಡಲೇ ನಾ ಹೇಳಿದ್ದು ಓಕೆ ನಾಳೆ 8 ಗಂಟೆಗೆ ಇದು ಮಾಡೋಣ ಅಂತಂದಾಗ ಐ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್. ಓಕೆ, ನಂದು ಹೊಸ ವಿಡಿಯೋ ಕಾರ್ನರ್ ಮಾಡ್ಕೊಳತ್ತೇನೆ ನಾನು. ಎದಕ್ಕಂತಂದ್ರೆ ಅಲ್ಲೇ ಅತುಲ್ ಕೆಲಸ ಮಾಡ್ತಿರ್ತಾನೆ, ಸೊ ಅದು ರೀಸನ್ ಕೊಟ್ಟು ನಾನು ಓಕೆ ಅವ ಕೆಲಸ ಮಾಡತ್ತಾನ ಸಂಜಿಗೆ ಮಾಡೋಣ ಅಂತಂತೇನೆ. ಬಟ್ ದೆನ್ ಐ ಡೋಂಟ್ ಡೂ ಇಟ್. ಸೊ ಈ ಕಾರ್ನರ್ ಸೆಟಪ್ ಮಾಡ್ಕೊತಾನೆ ನಿಮ್ಗೆ ಹೇಳ್ತೇನೆ. ಸೊ ಹಂಗೆ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಮುಂದೆ ಹಾಕ್ಕೊತಾನೆ ಬಂದ್ಕೊಳ್ಳಿ ಸ್ಲೋಲಿ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗೋದೈತಿ. ಓಕೆ, ಸೊ ನಾನು ಥೆರಪಿಸ್ಟ್ ಜೊತೆ ನಾ ಹೇಳ್ತಿರ್ತೇನೆ ನನಗೆ ಮುಂಚೆ ಹೆಂಗೆ ನಾ ಮಾಡಬೇಕು ನಾ ಮಾಡ್ತೇನೆ ಅಂತ ಒಳಗೆ ಮನಸ್ಸಿನಾಗ ಏನು ಇರ್ತಿತ್ತಲ್ಲ, ಸೊ ಅದು ಕಮ್ಮಿ ಆಗಿಬಿಟ್ಟೈತಿ. ಆ್ಯಂಡ್ ಈಗ ನಂದು ಜಾಬ್ ಸರ್ಚ್ನಾಗೂ ಇದ್ದೇನೆ. ಸೊ ಆಲ್ ಆಫ್ ಅ ಸಡನ್ ಕೆಲಸ ಮಾಡತ್ತಿದ್ದಕ್ಕಿ ಲೈಕ್ ಒಂದು ಫರ್ಮ್ನಾಗ ವರ್ಕ್ ಮಾಡತ್ತಿದ್ದಕ್ಕಿ ಈ ಕೈಯಾಗ ಕೆಲಸ ಇಲ್ಲ. ಲೈಕ್ ಐ ಹ್ಯಾವ್ ಟು ವರ್ಕ್ ಆನ್ ಮೈ ಓನ್ ಥಿಂಗ್. ಸೊ ನನ್ನ ಸ್ಕೆಡ್ಯೂಲ್ ಲೈಕ್ ಇಫ್ ಐ ಡೂ ಇಟ್ ಇಲ್ಲ ಅಂತಂದ್ರೆ ಇಲ್ಲ. ಸೊ ಆ ಮೆಂಟ್ಯಾಲಿಟಿ ಇದ್ದಿದ್ದಕ್ಕೆ ಸ್ಲೋಲಿ ನನಗೆ ಹಿಂಗೆ ವೀಕ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಓಕೆ, ನನ್ನ ಕಡೆ ಆಗ್ತೈತೋ ಇಲ್ಲೋ, ನನ್ನ ಕಡೆ ಮಾಡಕ್ಕೆ ಆಗ್ತೈತೋ ಇಲ್ಲೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಹಂಗೆ ಇಟ್ಸ್ ಅ ಮಸಲ್, ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಆ್ಯಂಡ್ ಭಾಳಷ್ಟು ವಿಡಿಯೋಸ್ ನೋಡ್ತಿರ್ತೇನೆ ನಾನು ಮೋಟಿವೇಶನ್ ಸಿಗಾಕ. ವಿಡಿಯೋಸ್ ಬರೀ ನೋಡೋದೇ ಆಗ್ಬಿಟ್ಟೈತಿ, ಮುಂದೆ ಕೆಲಸನ ಆಗತ್ತಿಲ್ಲ. ಸೊ ದ್ಯಾಟ್ ಈಸ್ ವೈ ಐ ವಾಂಟ್ ಲೈಕ್ ಡೂ ದಿಸ್ ಕಾರ್ನರ್. ಇದೊಂದು ಕೆಲಸ ಮುಗಿಸ್ಬೇಕು. ಐ ಡೋಂಟ್ ವಾಂಟ್ ಟು ಡಿಲೇ. ಈ ಕಾರ್ನರು ನಮ್ದು ಖಾಲಿ ಬಿದ್ದುಬಿಟ್ಟೈತಿ. ನಾವು ಡೈನಿಂಗ್ ಟೇಬಲ್ ಮೇಲೆ ಕುಂತಂತಿ ಊಟ ಮಾಡೋದಿಲ್ಲ. ಸೊ ಐ ಆಮ್ ಪ್ರಿಪೇರಿಂಗ್ ದಿಸ್ ಕಾರ್ನರ್ ಟು ಫಿಲ್ಮ್ ವಿಡಿಯೋಸ್. ಸೊ ಲೆಟ್ಸ್ ಸಿ. ಓಕೆ, ಈ ಕಾರ್ನರ್ ಮಸ್ತ್ ಐತಿ. ಅಲ್ಲಿ ಹೆಂಗೆ ಲೈಟ್ ಬೀಳ್ತೈತಲ್ಲ ಇಲ್ಲೂ ಅಷ್ಟು ಲೈಟ್ ಬೀಳ್ತೈತಿ. ಆ್ಯಂಡ್ ಇಟ್ಸ್ ವೈಡ್ ಐತಿ. ಸೊ ನಾವೇನಾದರೂ ಈ ಸ್ಪಾಟ್ ಲೈಕ್ ಆತಂತಂದ್ರೆ ಅದು ಡೈನಿಂಗ್ ಟೇಬಲ್ ಡಿಸ್ಮ್ಯಾಂಟಲ್ ಮಾಡಿ ಕೆಲರ್ನ ಹಾಕ್ಬಿಡೋದು, ಬಿಕಾಸ್ ಯಾರು ಕುಂದ್ರೋದಿಲ್ಲ ಅದ್ರ ಮೇಲೆ. ಸೊ ಅದು ಹೇಳತ್ತಿದೆ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಯೋರ್ ಥಿಂಗ್ಸ್. ಓಕೆ, ದಿಸ್ ಲುಕ್ಸ್ ಲೈಕ್ ಅ ವೆರಿ ಬಿಗ್ ಕಾರ್ನರ್. ಸೊ ನಂದು ಇನ್ಸ್ಟಾಗ್ರಾಮ್ ನನ್ನ ಕೋಚಿಂಗಿಗೆ ಐ ಆಮ್ ಪ್ಲ್ಯಾನಿಂಗ್ ಟು ಕ್ರಿಯೇಟ್ ಅ ಡಿಫ್ರೆಂಟ್ ಪೇಜ್ ಫಾರ್ ದ್ಯಾಟ್. ಸೊ ದ್ಯಾಟ್ ಆ ಕಾಂಟೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ತೈತೆ ಆ್ಯಂಡ್ ಐ ಕ್ಯಾನ್ ರೀಚ್ ನ್ಯೂ ಆಡಿಯನ್ಸ್. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಸೊ ಐ ವಾಂಟ್ ಟು ಮೇಕ್ ಲೈಕ್ ಅ ನೈಸ್ ಕಾರ್ನರ್. ಐ ಥಿಂಕ್ ದಿಸ್ ಇಸ್ ಗುಡ್. ಲೆಟ್ ಮೀ ಚೆಕ್ ದ್ಯಾಟ್ ಇನ್ ದ ವಿಡಿಯೋ. Should just check with her and ask if we can dismantle. We can dismantle, we can take it off, but how to dismantle? We'll check. If this is gone like this hall is like a playground. Wow. ಸೊ ಕಾನ್ಫಿಡೆನ್ಸ್ ಹಿಂಗೆ ಬಿಲ್ಡ್ ಮಾಡೋದು ನಮಗೆ ನಾವು ಏನು ಪ್ರಾಮಿಸ್ ಮಾಡ್ಕೊಂಡಿರ್ತೇವಲ್ಲ. ಸೊ ಓಕೆ ಈ ಕೆಲಸ ನೀವು ಮಾಡಂತಂದಾಗ ಅದನ್ನ ಮಾಡೋದು ಎಷ್ಟಾಗ್ತೈತೋ ಅಷ್ಟು ಟ್ರೈ ಮಾಡೋದು ಅದು ಒಂದು. ಆ್ಯಂಡ್ ಸ್ವಲ್ಪ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಸ್ವಲ್ಪ ನಾಲೆಜ್ ಬ್ರಾಡನ್ ಮಾಡ್ಕೊಳೋದು. AI ಆಗಲಿ ಫೈನಾನ್ಸಸ್ ಆಗಲಿ. ಯೂಶ್ವಲಿ ಏನಂತಾರೆ ಲೈಕ್ ಹುಡುಗಿಯರಿಗೆ ಇಂಥವೆಲ್ಲ ಟಾಪಿಕ್ಸ್ ತಿಳಿಯೋದಿಲ್ಲ ಅಂತ ಭಾಳ ಇರ್ತೈತಿ. ಓಕೆ, ಇವ್ರಿಗೆ ಫೈನಾನ್ಸಸ್ ತಿಳಿಯೋದಿಲ್ಲ, AI ತಿಳಿಯೋದಿಲ್ಲ, ಜಿಯೋ ಪಾಲಿಟಿಕ್ಸ್ ಇವ್ರಿಗೆ ಏನೈತಲ್ಲ ಲೈಕ್ ನಾವು ವಿಮೆನ್ ಟೆನ್ ಟು ಬ್ಯಾಕ್ ಔಟ್ ಆ ಕಾನ್ವರ್ಸೇಷನ್ಸ್ ಬಂತಂದ್ರೆ. ಬಟ್ ನಾ ಎಷ್ಟಾಗ್ತಿತ್ತು ಅಷ್ಟು ಅದ್ರ ಬಗ್ಗೆ ನಾಲೆಜ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ನನ್ನ ಪಾರ್ಟ್ನರ್ ಜೊತೆನೂ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಪಿಚಿನ್ ಮಾಡ್ಬೋದು ಐಡಿಯಾಸ್. ಐ ಡೋಂಟ್ ಲೈಕ್ ಟು ಹಿಂಗೆ ಬ್ಯಾಕ್ ಔಟ್. ನಂಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಅಂತಿಲ್ಲ. ಅವ ಕಾಲ್ಸ್ನಾಗ ಅಟೆಂಡ್ ಆಗಬೇಕಾದ್ರೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟಿಂದ ಅವ್ರ ಟೀಮ್ಸ್ನಾಗ ಹಿಂಗೆ ನಡೀತೈತೆ. ನಾ ಎಷ್ಟಾಗ್ತದೆ ಅಷ್ಟು ಕ್ವಶನ್ಸ್ ಕೇಳ್ತೀನಿ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ವಾಂಟ್ ಟು ಫೀಲ್ ಲೈಕ್ ಓಕೆ ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಏನು ಹಿಂಗೆ ನಂಗೆ ಇಗ್ನೋರ್ ಮಾಡ್ರೆ ಭಾಳ ತಲೆ ಕೆಡ್ತೈತೆ. ಓಕೆ, ಸೊ ಐ ಟ್ರೈ ಟು ಬ್ರಾಡನ್ ದ್ಯಾಟ್. ಆ್ಯಂಡ್ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಭಾಳ ಕಾನ್ಫಿಡೆನ್ಸ್ ಬರ್ತೈತೆ ಇಂಗ್ಲೀಷ್ ಕಲ್ತ್ರೆ. ಆ್ಯಂಡ್ ಯಾವುದೇ ಲ್ಯಾಂಗ್ವೇಜ್ ಮಾತಾಡ್ತೀರಿ ಒಂದು ಸ್ವಲ್ಪ ಪಬ್ಲಿಕಲಿ ಲ್ಯಾಂಗ್ವೇಜ್ ಕರೆಕ್ಟಾಗಿ ಬಂತು ಅಂತಂದರೆ that also builds confidence. This is the small talk on how to build confidence. And ನಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸ್ಟಾರ್ಟ್ ಮಾಡೀನಿ. ಸೊ ವೆಡ್ಡಿಂಗ್ ಈಸ್ ಇನ್ 90 days. 3 ಮಂತ್ಸಿಗೆ ವೆಡ್ಡಿಂಗ್ ಬರತೈತಿ. ಇಲ್ಲೇನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗತ್ತಿಲ್ಲ. ಪ್ರಿಪ್ರೇಷನ್ಸ್ ಇನ್ ಫಸ್ಟ್ ನನ್ನ ಸ್ಕಿನ್ ಕೇರ್ ಮತ್ತು ನನ್ನ ಹೇರ್ ಕೇರ್ ಮೇಲೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ದೆನ್ ಪ್ರಿಪ್ರೇಷನ್ ಇಂದ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ಮಿಸ್ಸಿಂಗ್ ಔಟ್ ಆನ್ ದ್ಯಾಟ್. ಲೈಕ್ ಇಲ್ಲಿ ಕುಂತ ಏನೂ ಆಗತ್ತಿಲ್ಲ. ಬಟ್ ಹೋದ ಕೂಡೇನ ದನ್ ವ್ಲಾಗ್ಸ್ ಬರ್ತಾವೆ. ಎಲ್ಲ ಪ್ಲ್ಯಾಂಡ್ ಆಗೈತಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಲ್ಯಾಂಡ್ ಇನ್ ಇಂಡಿಯಾ.
ಸೊ ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ರೆ 3 ಮಂತ್ಸಿಂದ ಫೇಶಿಯಲ್ಸ್ ತೊಗೋತಿದ್ರು. ನಮ್ಮ ಅಕ್ಕ ಎಲ್ಲ ಮಾಡಿಸ್ಕೊಂಡು ನಂಗೆ ನೆನಪೈತಿ, ಬ್ರೈಡಲ್ ಫೇಶಿಯಲ್ ಗ್ಲೋ ಅಪ್ ಅಂತ ಬರ್ತಿತ್ತು. ಸೊ ನಾನು ಯೂಶ್ವಲಿ ಐ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. ಸೊ ನಾನು ಏನು ಮಾಡ್ಕೊಳತ್ತೇನೆ ಅಂತಂದ್ರೆ I've added new products. One is chemical peeling. ನಂಗೆ ಸ್ಲೈಟ್ ಬಮ್ಸ್ ಆಗ ಓಕೆ ಇಲ್ಲೇ ಲಿಪ್ಸ್ ಕಡೆ, that is going off, and I've added new products to my skin care. My skin is feeling wow. Like last 2 years ನನ್ನ ಸ್ಕಿನ್ ಕೇರ್ ಮೇಲೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೆ ಅಟೆನ್ಷನ್. ಬಟ್ ಈಗ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದಾಗಿಂತ ನೀವು ನೋಡ್ಬೋದು ಫೌಂಡೇಶನ್ ವಾವ್ ಬ್ಲೆಂಡ್ ಆಗತ್ತೈತಿ. ಸ್ಕಿನ್ ಈಸ್ ಫೀಲಿಂಗ್ ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್. ಸೆಕೆಂಡ್ ಥಿಂಗ್ ಈಸ್ ನ್ಯೂಟ್ರಿಷನ್. ನಾ ಕೋಚ್ ಇದ್ದೀನಿ. ಐ ಹೆಲ್ಪ್ ಪೀಪಲ್ ಟು ಲೂಸ್ ಫ್ಯಾಟ್. ಐ ಹೆಲ್ಪ್ people to build habits, to glow from within. So I have to like emphasize on this. Nutrition is everything. Body nag ಏನು ಹಾಕ್ತೀರಿ ಸ್ಕಿನ್ ಮೇಲೆ ಕಾಣಿಸೇ ಬಿಡ್ತೈತಿ, ಏನೋ. ಸೊ ನ್ಯೂಟ್ರಿಷನ್ ಮೇಲೆ ಕಂಪ್ಲೀಟ್ಲಿ ಫೋಕಸ್ ಮಾಡತ್ತೀನಿ ಫಾರ್ ನೆಕ್ಸ್ಟ್ 90 days. ಆ್ಯಂಡ್ ವಾಟ್ ಎಲ್ಸ್, ಎಕ್ಸಸೈಸಿಂಗ್. ಸೊ ಅದಂತೂ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಎಕ್ಸಸೈಸಿಂಗ್, ನ್ಯೂಟ್ರಿಷನ್ ಆ್ಯಂಡ್ ದೆನ್ ಕಮ್ಸ್ ಸ್ಕಿನ್ ಕೇರ್. ಸೊ ಇದ್ರ ಎಲ್ಲದ್ರ ಮೇಲೂ ವಿಡಿಯೋ ಮಾಡಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ದಿಸ್, ಲೈಕ್ ಬ್ರೈಡಲ್ ಪ್ರಿಪ್ರೇಷನ್ಸ್ ನನ್ನ ಹೆಂಗೆ ನಡೆಯತೈತೆ ಅಂತ. ದ್ಯಾಟ್ಸ್ ದ ಓನ್ಲಿ ಪ್ರಿಪ್ರೇಷನ್ ದಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಸೊ ಯಾ, ದಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮ್ಗೆ ಲೈಕ್ ಆತಂದ್ರೆ ಕಾಮೆಂಟ್ ಮಾಡಿರಿ, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ನಾನು ನೆಕ್ಸ್ಟ್ ಅದು ಹೆಂಗೆ ಸೆಟಪ್ ಮಾಡ್ತೀನಿ ಅದ್ರ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಐ ಜಸ್ಟ್ ಸ್ಟಾರ್ಟ್ ಮೇಕಿಂಗ್ ಚಿಲ್ ವ್ಲಾಗ್ಸ್. ನಂದು ರೂಟೀನ್ಸ್ ಹೆಂಗಿರ್ತಾವೆ, ಮಾರ್ನಿಂಗ್ ರೂಟೀನ್, ಈವ್ನಿಂಗ್ ರೂಟೀನ್, ಆಲ್ ಆಫ್ ದ್ಯಾಟ್. ಬಟ್ ನಿಮ್ಗೆ ಏನು ಸ್ಪೆಸಿಫಿಕ್ಲಿ ಬೇಕು ಕಾಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.